ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನೋಡಿ, ಇದು ನಮ್ಮಮ್ಮ ಬೆಳೆದಿರೋಂಥ ಬೀನ್ಸ್ ಗಿಡಗಳು ಆಯಿತಾ. ಆ್ಯಕ್ಚುಲಿ ಇಲ್ಲಿ ತೊಂಡೆ ಗಿಡ ಇದೆ. ತೊಂಡೆ ಗಿಡ ನೆಡೋಕ್ಕೆ ಅಂತ ಮಾಡಿದ್ದನ್ನ, ಅದೇ ತೊಂಡೆ ಗಿಡಗಳು ಸ್ಟಾರ್ಟಿಂಗ್ ಬಳ್ಳಿ ನಟ್ಟಾಗ ಏನೋ ಒಂದು ಗೊಬ್ಬರ ಹಾಕಿಬಿಟ್ಟಿದ್ರು. 20 ಅಂತ ಗೊಬ್ಬರ ಬರುತ್ತೆ, ಅದು ಹಾಕಿದ್ರಿಂದ ಸುಟ್ಟೋಗ್ಬಿಟ್ಟಿತ್ತು. ಸೊ ಈಗ ಅದೇ ಪ್ಲೇಸ್ಗೆ ಅಮ್ಮ ಈ ಥರ ಬೀನ್ಸ್ ನಟ್ಕೊಂಡಿದ್ದಾರೆ. ಬೀನ್ಸ್ಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನೋಡಿ, ಹಾಕಿರೋದು ಕೆಲವು ಗಿಡಗಳು, ಅಂದರೆ ಒಂದು 10 ಗಿಡಗಳಷ್ಟೇ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಕಾಯಿಗಳು ಹಚ್ಚಿದೆ. ಜೊತೆಗೆ ಏನಂತ ಹೇಳಿದರೆ, ಇದರಲ್ಲಿ ಅಮ್ಮ ಸ್ವಲ್ಪ ಮಾರಿದಾರಂತೆ, ಒಂದು 5 kg ಏನೋ ಮಾರಿದಾರಂತೆ. ಎಲ್ಲ ಗಿಡದ ಮೇಲೂ ಹಾಕಿಲ್ಲ, ಅವ್ರಿಗೆ ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ಹಾಕಿದ್ದಾರೆ. ನೋಡಿ, ಈ ಥರ ಜಾಗ ಇದ್ದರೆ ಗಿಡಗಳೆಲ್ಲ ನಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ವ. ನಾವು ತಿನ್ಬೋದು, ಹೆಚ್ಚಿಗೆ ಆದರೆ ಮಾರ್ಬೋದು, ಜೊತೆಗೆ ಬೇರೆಯವ್ರಿಗೆ ಕೊಡ್ಬೋದು. ಇದೆಲ್ಲ ಕಾಯಿಗಳು ಹೋಗಿದೆ, ಏನೋ ಒಂಥರ ಪೊಳ್ಳಾಗಿದೆ. ನೋಡಿ, ನನಗೂ ಅಷ್ಟೇ ಗಿಡಗಳು ನೆಡೋದಂದರೆ ತುಂಬ ಇಷ್ಟ. ಮತ್ತು ಕೆಲವೊಂದು ಕಡೆ ತೊಂಡೆಕಾಯಿ ಆಗಿದೆ. ಇದು ದಪ್ಪು ತೊಂಡೆ, ಉದ್ದ ತೊಂಡೆ ಅಲ್ಲ. ಮತ್ತು ಇಲ್ಲೇ ನುಗ್ಗೆ ಮರ, ಪಾರಿಜಾತ ಮರ ಎಲ್ಲ ಇರೋದು ನೀವು ನೋಡಿರ್ತೀರ ಆಲ್ರೆಡಿ ನನ್ನ ವೀಡಿಯೋಸ್ಗಳಲ್ಲೆಲ್ಲ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಬೀನ್ಸು. ಎಲ್ಲನೂ ಇದೇ ರೀತಿ ಬೆಳ್ಕೊಬೋದು, ಜಾಗ ಇದ್ದರೆ ಅಲ್ವಾ. ಮತ್ತು ಈ ಸೊಪ್ಪಿಗೆ ಯಾರಿಗಾದ್ರು ಗೊತ್ತಾ? ಈ ನಾವು ಸೊಪ್ಪಿನ ಸಾಂಬಾರು ಯೂಸ್ ಮಾಡ್ತೀವಿ, ಅಂದರೆ ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ರುಬ್ಬಿ ಮಾಡೋದು. ಕೆಲವರಿಂದ ಮಸ್ಸೊಪ್ಪಲ್ಲಿ ಯೂಸ್ ಮಾಡ್ತಾರೆ. ಈ ಸೊಪ್ಪಿಗೆ ನಾನು ಹೇಳೋದು ಹಣೆಬೊಟ್ಟಿನ ಸೊಪ್ಪು ಅಂತ ಹೇಳ್ತೀನಿ, ಬಟ್ ಎಕ್ಸಾಕ್ಟಾಗಿ ನೇಮ್ ಗೊತ್ತಿಲ್ಲ. ಇದು ತೋಟದ ಪಕ್ಕ ಇರುವಂಥ ಒಂದು ಸಣ್ಣ ಜಾಗದಲ್ಲಿ ಆ್ಯಕ್ಚುಲಿ ಇದು ಫುಲ್ಲು ಕಲ್ಲು ಮತ್ತು ಮಣ್ಣಿಂದ ತುಂಬೋಗಿತ್ತು, ಅಂದರೆ ಬೇಡದ ವಸ್ತುಗಳಿಂದ ಕೂಡಿತ್ತು. ಅದನ್ನೆಲ್ಲ ರೆಡಿ ಮಾಡಿಸಿ ಈ ಥರ ಮಾಡ್ಕೊಂಡಿದ್ದೀವಿ. ಇವಾಗ ಇದರಲ್ಲಿ ನಮಗೆ ಬೇಕಾಗಿದ್ದನ್ನ ನಡ್ಕೊಬೋದು. ಒಂದು ಸಲ ಹೂವು ಹಾಕಿದ್ವಿ, ಬಟನ್ಸು ಕಲರನ್ನ. ನೋಡಿ ಫ್ರೆಂಡ್ಸ್, ಇಷ್ಟು ಬೀನ್ಸ್ ಸಿಕ್ತು. ನಿಯರ್ಲಿ ಒಂದು 2 kg ಇರ್ಬೋದು. ಕಿತ್ಕೊಂಡು ಬಂದೆ. ಹಾಗೆ ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ತುಂಬ ಚಿಕ್ಕದಿದ್ದಾಗ ಆರೆಂಜ್ ತೋರಿಸಿದೆ ಅಲ್ವಾ. ಇವಾಗ ಆಲ್ರೆಡಿ ಆರೆಂಜ್ ದಪ್ಪಾಗಿದೆ ಮತ್ತು ಫುಲ್ ಕೆಂಪು ಕಲರ್ ಆಗ್ತಾಯಿದೆ, ಹಣ್ಣಿಗೆ ಬಂದಿದೆ. ಸದ್ಯಕ್ಕೆ ಒಂದೇ ಬಿಟ್ಟಿದೆ. ಮತ್ತು ಇದೊಂದು ರೆಡ್ ದಾಸವಾಳ ಫುಲ್ ಒಣಗೋಗ್ಬಿಟ್ಟಿದೆ, ಕಟ್ ಮಾಡಬೇಕು. ಹೀಗಿತ್ತು ಇವತ್ತು ನಂದೊಂದು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.